ಹುಟ್ಟಬೇಕು. ಮನುಷ್ಯನಾಗಿ ಹುಟ್ಟೋದು ಮೊದಲನೇ ಅಪರೂಪ. ಆದರೆ ಎರಡನೇ ಅಪರೂಪ ಮುಮುಕ್ಷತ್ವಂ. ನಾನು ಮೋಕ್ಷ ಪಡಿಬೇಕು, ದೇವ ಸಾಕ್ಷಾತ್ಕಾರವನ್ನು ಹೊಂದಬೇಕು, ಪರಮಾತ್ಮನನ್ನು ಸೇರಬೇಕು ಅನ್ನುವಂಥ ಇಚ್ಛಾ ಅದು ಮನಸ್ಸಿನಾಗ ಹುಟ್ಟಬೇಕಲ್ಲ. ಅದು ಮನುಷ್ಯನಾಗಿ ಹುಟ್ಟಿದ ಮೇಲೆ ಎರಡನೇ ಅಪರೂಪ. ಅದು ಎರಡನೇ ಅಪರೂಪ. ಆಮೇಲೆ ಬರೀ ಇಚ್ಛಾ ಆದರೆ ಸಾಲಂಗಿಲ್ಲ, ಆ ಇಚ್ಛೆಗೆ ಅನುಗುಣವಾಗಿ ಸರಿಯಾದ ಮಾರ್ಗದರ್ಶನ ತೋರಿಸುವಂಥ ಗುರು ಬೇಕಲ್ಲ. ಗುರು ಇರಲಿಲ್ಲ ಅಂದ್ರೆ ಇಚ್ಛಾ ಏನೋ ಆಯಿತು, ಗುರು ಸಿಗಲಿಲ್ಲ ಅಂದ್ರೆ ಆ ಇಚ್ಛಾಕ್ಕೇನು ಹಾದಿರಂಗಿಲ್ಲ. ಇದು ಮೂರನೇ ಅಪರೂಪ. ನೀವೆಲ್ಲ ಬಹಳ ದೊಡ್ಡ ಭಾಗ್ಯವಂತರು. ಯಾಕೆ ಅಂತ ಕೇಳಿದ್ರೆ ಆ ಮೂರು ಅಪರೂಪ ನಿಮಗೆ ಲಭಿಸಾವ. ಮೊದಲನೇದು ಮನುಷ್ಯರಾಗಿ ಹುಟ್ಟೇರಿ, ಮೋಕ್ಷ ಪಡಿಬೇಕನ್ನೋ ಇಚ್ಛೆನೂ ನಿಮ್ಮಲ್ಲಿ ಹುಟ್ಟ್ಯದ. ಆಮೇಲೆ ನಮ್ಮ ಚಕ್ರವರ್ತಿ ದಾನೇಶ್ವರ ಸ್ವಾಮಿಗಳವರಂಥ ಗುರುಗಳು ನಿಮಗೆ ಸಿಕ್ಕಾರ. ಇವು ಮೂರು ಅಪರೂಪ ನಿಮ್ಮ ಜೀವನದೊಳಗೆ ಸಿಕ್ಕಾವ ಅಂದ್ರೆ ನೀವೆಲ್ಲ ಭಾಗ್ಯವಂತರು ಅನ್ನುವಂತಹ ಮಾತನ್ನು ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ, ಇವತ್ತು ಚಕ್ರವರ್ತಿ ಅನ್ನದಾನೇಶ್ವರ ಮಹಾಸ್ವಾಮಿಗಳವರ ಪ್ರಭಾವದಿಂದ ಈ ಬಂಡಿಗಣಿಯಾಗಿ ಉಳಿದಿಲ್ಲ, ಅದು ಭಕ್ತಿಯ ಖಣಿಯಾಗಿ ಇವತ್ತು ದೇಶದ ತುಂಬೆಲ್ಲ ಬೆಳೀತಾ ಇದೆ. ಅವರು ಮಾಡುವಂತಹ ದಾಸೋಹ ಬಹುತೇಕ ಇಲ್ಲಿ ತನಕ ಯಾರಿಂದಲೂ ಮಾಡಲಿಕ್ಕೆ ಸಾಧ್ಯ ಆಗದೇ ಇರುವಂಥ ದಾಸೋಹವನ್ನು ಅವರು ನಡೆಸ್ತಾ ಬಂದವರಾಗಿದ್ದಾರೆ. ಅಕಸ್ಮಾತ್ ಏನಾದರೂ ಗಿನ್ನೀಸ್ ರೆಕಾರ್ಡ್ ಬುಕ್ನವ್ರು ಏನಾದರೂ ಬಂದು ಒಂದು ವರ್ಷ ಅವ್ರ ಹಿಂದೆ ಬೆನ್ನು ಹತ್ತಿ ಅದನ್ನು ರೆಕಾರ್ಡ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರೆ ಗಿನ್ನೀಸ್ ದಾಖಲೆಯಲ್ಲೂ ಕೂಡ ಬಂಡಿಗಣಿ ಸ್ವಾಮಿಗಳವ್ರ ಹೆಸರು ಸೇರ್ತದ. ಯಾಕೆ ಸೇರ್ತದ ಅಂದ್ರೆ ಅವರಷ್ಟು ವ್ಯಾಪಕವಾಗಿ ದಾಸೋಹವನ್ನು ಇಲ್ಲಿ ತನಕ ಯಾರಿಂದಲೂ ಮಾಡಲಿಕ್ಕಾಗಿಲ್ಲ. ಅದಕ್ಕೆ ದಾಸೋಹಕ್ಕೆ ಈ ವರ್ಷ ರಾಜ್ಯೋತ್ಸವ ಪ್ರಶಸ್ತಿ, ಸುವರ್ಣ ರಾಜ್ಯೋತ್ಸವ ಪ್ರಶಸ್ತಿ ಅವರಿಗೆ ಸಂದ್ರ ಮುಂದಿನ ದಿನಮಾನಗಳಲ್ಲಿ ಗಿನ್ನೀಸ್ ಬುಕ್ ರೆಕಾರ್ಡ್ನೊಳಗೂ ಕೂಡ ಅವ್ರ ಹೆಸರು ದಾಖಲೆ ಆಗುವಂತಹ ಯೋಗ ದೂರಿಲ್ಲ ಅನ್ನುವಂತಹದ್ದನ್ನು ಕೂಡ ಇವತ್ತಿನ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ, ಸುಮಾರು 11-12 ವರ್ಷದ ಹಿಂದೆ ಯಾವಾಗ ಅವರು ಮೊದಲನೇ ಸರಿ ಯಡೂರೊಳಗೆ ತೇರು ಎಳೆದ್ವಿ ನಾವು. ಆ ತೇರಿನ ಜಾತ್ರೆಗೆ ದಾಸೋಹ ನೀವು ಮಾಡಬೇಕು ಅಂತ ಹೇಳಿ ಅವರಿಗೆ ನಾವು ಸೂಚನೆಯನ್ನು ಕೊಟ್ಟಾಗ ನಮ್ಮ ಕುಲದೈವ ಈರಣ್ಣ ಇಲ್ಲಿ ದಾಸೋಹ ಮಾಡೋದು ನನ್ನ ಸೌಭಾಗ್ಯ ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ಅನೇಕ ಜನರನ್ನೆಲ್ಲ ಕರ್ಕೊಂಡು ಆ ಭಾಗದ ಜನ ಎಲ್ಲ ತೃಪ್ತಿ ಆಗೋ ರೀತಿಯಲ್ಲಿ ದಾಸೋಹ ಅಂದ್ರೆ ಅದು ಬೇಕು ಬೇಡ ಅನ್ನುವಂಥ ಭಾವನೆಯಿಂದ ಕೆಲವರು ಮಾಡ್ತಿರ್ತಾರೆ. ಆದರೆ ನಮ್ಮ ಸ್ವಾಮಿಗಳು ದಾಸೋಹ ಅಂದ್ರೆ ಅದು ರಾಜಾತಿಥ್ಯ. VIP ಜನರು ಮನೆಗೆ ಬಂದಾಗ ಎಷ್ಟು ಪ್ರೀತಿಯಿಂದ ಅವ್ರಿಗೆ ನಾವು ಊಟ ಮಾಡಿಸ್ತೀವಲ್ಲ, ಅಷ್ಟು ಪ್ರೀತಿಯಿಂದ ಎಲ್ಲರಿಗೂ ಊಟ ಮಾಡಿಸುವಂಥ ದಾಸೋಹ ಅವ್ರಿಗೆ. ಉಣ್ಣವ್ರಿಗೆ ಬಾಯಿ ಇರಂಗಿಲ್ಲ, ಅಷ್ಟೆಲ್ಲ ವೆರೈಟಿ ಊಟ. ಬಹುತೇಕ ಅಂಬಾನಿ, ಟಾಟಾ ಇವರೆಲ್ಲ ಅಂಬಾನಿ ಮದುವೆ ಎಷ್ಟೋ ಐಟಮ್ ಮಾಡಿದ್ರಂತ. ಅವ್ರು ಮದುವೆಯಾಗಿ ಮಾಡಿದ್ರು. ಅದು ಎಂಥವ್ರಿಗೆ ಅಂದ್ರೆ ಅವ್ರು ಯಾರಿಗೆ ಆಮಂತ್ರಣ ಕೊಡ್ತಾರೋ ಅವ್ರಿಗೆ ಮಾತ್ರ. ಅದು ಐಡೆಂಟಿ ಕಾರ್ಡ್ ತೋರಿಸಿದವ್ರಿಗೆ, ಇರಲಿಲ್ಲ ಅಂದ್ರೆ ಹೊರಗೆ. ಆದ್ರೆ ನಮ್ಮ ಬಂಡಿಗಣಿ ಮಠದ ದಾಸೋಹ ಹೆಂಗಿರುತ್ತಂದ್ರೆ ಐಟಮ್ದೊಳಗೆ ಅಂಬಾನಿ ಹಂಗೆ, ಆದ್ರೆ ಐಡೆಂಟಿ ಕಾರ್ಡ್ ಇಲ್ಲ, ಮದುವೆ ಕಾರ್ಡ್ ಇಲ್ಲ, ಬಾಕ್ಲನೇ ಇಲ್ಲ. ಯಾರು ಬರ್ತಾರೆ ಬರಲಿ, ಎಲ್ಲರಿಗೂ ಅಂಥ ಊಟ